ಮೊದಲನೇ ಹಂತದ್ದು ಏನಂದರೆ, ನಾವು 21ಕ್ಕೆ ಇಲ್ಲಿಗೆ ಅರಣ್ಯ ಭವನಕ್ಕೆ ತಗೊಂಡು ಬಂದಮೇಲೆ ಒಂದು ದಿನ ನಾವು ಅರಣ್ಯ ಭವನದಲ್ಲಿ ವಾಸ್ತವ್ಯ ಇರ್ತವೆ, ಎಲ್ಲ 9 ಆನೆಗಳು ವಾಸ್ತವ್ಯ ಇದ್ದು 23ನೇ ತಾರೀಕಿಗೆ ನಾವು ಪ್ಯಾಲೇಸ್ಗೆ ಇಲ್ಲಿಂದ ಏನು ವಿಜೃಂಭಣೆಯಿಂದ ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಅದನ್ನು ರಿಸೀವ್ ಮಾಡ್ಕೊತಾರೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ರಿಸೀವ್ ಮಾಡ್ಕೊತಾರೆ. ಅದಾದಮೇಲೆ ಒಂದು ವಾರದಿಂದ ಒಂದು 10 ದಿನದ ಒಳಗಡೆ 2ನೇ ಹಂತದ ಆನೆಗಳನ್ನು ತರ್ಕೊಂಡು ಬರ್ತೀವಿ. ಇಲ್ಲಿ ಅದು ಕೂಡ 10:30ಗೆ 10:30ಗೆ ಇದೆ. ಹೌದು, 4 ಹೆಚ್ಚುವರಿ ಆನೆಗಳು ಏನಕ್ಕೆ ಇಟ್ಕೊಂಡಿದ್ದೀವಿ ಅಂತಂದರೆ, ಈ ಆನೆಗಳಲ್ಲಿ ಏನಾದರೂ ಯಾವುದು ಅಲ್ಲ, ಈ ಆನೆಗಳಲ್ಲಿ ಹೆಲ್ತಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆದಾಗ, ಹೆಲ್ತ್ ಕಂಡೀಷನ್ಸ್ ಅಡ್ಜಸ್ಟ್ ಇದ್ದಾಗ, ಅಥವಾ ಏನಾದರೂ ಸ್ವಲ್ಪ ವೇರಿಯೇಷನ್ಸ್ ಇದ್ದಾಗ ಆ ಆನೆಗಳು ರಿಸರ್ವ್ ಆಗಿ ಇಟ್ಕೊಂಡಿದ್ದೀವಿ, ಅವುಗಳನ್ನು ತಗೊಂಡು ಬರ್ತೀವಿ. 14 ಆನೆ ಬರೋದು. ಸೊ ಹೆಚ್ಚುವರಿ ಆನೆಗಳನ್ನು ಅವಶ್ಯ ಬಿದ್ದರೆ ತಗೊಂಡು ಬರ್ತೀವಿ. ಆಗಿದೆ, ಕಂಪ್ಲೀಟ್ ಮೆಡಿಕಲ್ ಟೆಸ್ಟ್ ಆಗಿದೆ. ಈ ಸಲ ಎಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ನಾವು ಬ್ಲಡ್ ಶಾಂಪಲ್ಸನ್ನು ಕಳಿಸ್ಬಿಟ್ಟು ಸೊ ಲ್ಯಾಬ್ ರಿಪೋರ್ಟ್ನ ತೊಗೊಂಡಿದ್ದೀವಿ. ಎಲ್ಲ ಈ ಹೆಣ್ಣಾನೆಗಳ 5 ಸೆಲೆಕ್ಟ್ ಮಾಡಿದ್ದೀವಿ ನಾವು, 4+1 ಎಲ್ಲ ಕೂಡ ನೆಗೆಟಿವ್ ಇದೆ. ಹೌದು, ಇದು ಮಹೇಂದ್ರನ ಯಾಕೆ 2ನೇ ಹಂತದಲ್ಲಿ ಇಟ್ಟಿದ್ದೇನೆ, ಮಹೇಂದ್ರ ಆಲ್ರೆಡಿ ಇದು ತುಂಬ ಇದಕ್ಕೆ ನಾಡಹಬ್ಬ ದಸರಾಗೆ ಏನದೆ ಅದು ತುಂಬ ಪಳಗಿದ ಆನೆ ಅದು. ಹಾಗಾಗಿ ಅಷ್ಟೊಂದು ತಾಲೀಮದ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಏನು ಕಮಿಟಿ ಇದೆ ನಿರ್ಧರಿಸಿದೆ. ಯಾಕೆ 2ನೇ ಹಂತದಲ್ಲಿ ಬರೋ ಆನೆಗಳು ಸೊ ಸೆಕೆಂಡ್ ಇದು ಅಂತಲ್ಲ, ಅವು ಮೋರ್ ಎಕ್ಸ್ಪೀರಿಯೆನ್ಸು ಮತ್ತು ಒಳ್ಳೆ ಪಳಗಿದ ಆನೆಗಳು ಅಂತ ಹೇಳ್ಬಿಟ್ಟು. ಹೌದು, ಇಲ್ಲ ಬೇರೆದ್ದು ಆಗಿದೆ, ಬೇರೆದ್ದು ದಸರಾ ಇದ್ರಲ್ಲಿ ಯಾವುದು ಕಾಣಿಸ್ತಿಲ್ಲ. ಎಲ್ಲ ಕೂಡ ದಸರಾದಲ್ಲಿ ಪಳಗಿರುವಂಥ ಆನೆಗಳು, ಅತಿ ಸೌಮ್ಯ ಸ್ವಭಾವ, ಬೇಗ ಅಡ್ಜಸ್ಟ್ ಆಗುವಂಥ ಆನೆಗಳು. ಹಾಗಾಗಿ ಈ ಕಡೆ ಅಂಕಲ್ ಅಣ್ಣ ಒಂಚೂರು ಮುಂದೆ ಬಣ್ಣ ನಾವು ಅಲ್ಲೇ ಮುಂದಕ್ಕೆ ಹೋಗೋದಾ? ಹಿಂದೆ ಹೋಗ್ಬೇಕು. ಸರಿಯಾಗಿ ಮುಂದೆ ವೈದ್ಯಾಧಿಕಾರಿಗಳಾಗಲಿ ಬೇರೆ ಅಧಿಕಾರಿಗಳಾಗಲಿ ಬೋರ್ಡಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಸೆಕೆಂಡ್ ಕಾಲ್ ಇದು ಫಸ್ಟ್ ಇದರಲ್ಲಿ ಏನೋ ಸ್ವಲ್ಪ ಇದು ಟೆಕ್ನಿಕಲ್ ಕಂಡೀಷನ್ಸ್ಗಳಲ್ಲಿ ವೇರಿಯೇಷನ್ ಆಗಿತ್ತು ಅಂತೇಳಿ ಸೆಕೆಂಡ್ ಕಾಲ್ ಮಾಡಿದ್ದೀವಿ. ಆಲ್ರೆಡಿ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಇಲ್ಲ, ನನಗೆ ಅದನ್ನು ತಂದಿಲ್ಲ. ಏಕಲವ್ಯ ಈಸ್ ಅ 39 ಇಯರ್ ಓಲ್ಡು. ಸೊ ಒಳ್ಳೆ ಸೌಮ್ಯ ಸ್ವಭಾವದ ಇದು ಆನೆ. ಮತ್ತು ದಸರಾಗೆ ಮತ್ತು ಯಾವುದೇ ಜನಕ್ಕೆ ಆ ಥರ ಹೆದರುವಂಥದ್ದು, ಶಬ್ದಕ್ಕೆ ಹೆದರುವಂಥದ್ದು, ಆ ಥರದ ಯಾವುದೇ ಇದು ಕಂಡು ಬಂದಿಲ್ಲ. ಅದಕ್ಕೋಸ್ಕರ ಅದನ್ನು ಫಸ್ಟ್ ಇದರಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ನನಗೆ ನಾನು ಹೇಳ್ತೀನಿ, ಮೈಸೂರು ಜನ, ಮಾಧ್ಯಮ ಮಿತ್ರರು, ಆಮೇಲೆ ಎಲ್ಲರೂ ನಾವು ಜೊತೆಗಿರುವಾಗ ಇದು ಎಲ್ಲರದ್ದು ದಸರಾ. ಇದರಲ್ಲಿ ನಾನು ಮಾಡುವಂಥದ್ದು ಏನಿಲ್ಲ, ನಾನೊಂದು ಭಾಗ ಅಷ್ಟೇ ಅದರಲ್ಲಿ. ಸೊ ಎಲ್ಲರೂ ಸೇರಿ ಮಾಡೋಣ, ಚೆನ್ನಾಗಿ ಮಾಡೋಣ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲಿ? ಹಾಂ, ವೀರನಹೊಸಳ್ಳಿಯಲ್ಲಿ ಈಗ ಕಂಪ್ಲೀಟ್ ಸ್ಟೇಜ್ ರೆಡಿ ಆಗಿದೆ.
ಆಮೇಲೆ ಕಲಾ ತಂಡಗಳು ಎಲ್ಲ ಪ್ರಾಕ್ಟೀಸ್ ಮಾಡಿ ಅವು ತಂಡಗಳು ರೆಡಿ ಇದ್ದಾವೆ. ಆಮೇಲೆ 3,500 ಒಂದು 4,000 ಇನ್ನೂ ಹೆಚ್ಚಿಗೆ ಬರ್ಬೋದು, ಒಂದು 5,000 ಜನರಿಗೆ ಜನ ಬರ್ಬೋದು. ಹಾಂ, 4,000ಕ್ಕಿಂತ ಅಧಿಕ ಜನ ಸೇರ್ಬೋದು. ಆ ಜನಕ್ಕೆ ಎಲ್ಲರಿಗೂ ಊಟದ ವ್ಯವಸ್ಥೆ, ತಿಂಡಿಯ ವ್ಯವಸ್ಥೆ, ಆಮೇಲೆ ಎಲ್ಲ ಇದನ್ನು ಸಕಲ ಸೌಲಭ್ಯಗಳ ವ್ಯವಸ್ಥೆನೂ ರೆಡಿ ಆಗಿದೆ. ಈಗ ಪ್ಯಾಲೇಸಿಗೆ ತೊಗೊಂಡು ಬಂದಾಗ ಮೊದಲನೇ ಹಂತದ ಆನೆಗಳು ಏನು ಇದು ತೊಗೊಂಡು ಬಂದಿರ್ತೀವಿ, ಅವುಗಳಿಗೆ ಆಲ್ರೆಡಿ ಶೆಡ್ ನಿರ್ಮಾಣ ಆಗಿದೆ. 18 ಶೆಡ್ಗಳು ನಿರ್ಮಾಣ ಆಗಿದೆ. ಅಂದರೆ 9 ಆನೆಗಳಿಗೆ 18, ಅಂದರೆ ಕಾವಾಡಿಗ ಮತ್ತು ಮಾವುತ ಸೇರಿ 18 ಮನೆಗಳು ಬೇಕಾಗುತ್ತೆ. ಅರಮನೆ ಆವರಣದಲ್ಲಿ ಸಿದ್ಧತೆ ಆಗಿದೆ. ಎರಡನೇ ಇದಕ್ಕೆ ತಂಡದಲ್ಲಿರುವಂಥ ಆನೆಗಳಿಗೆ ಅದಕ್ಕೂ ಕೂಡ ಸಿದ್ಧತೆ ಆಗ್ತಾ ಇದೆ, ಶೆಡ್ ಸಿದ್ಧತೆ ಆಗ್ತಾ ಇದೆ. ಪ್ರತಿ ಬಾರಿ ಕಾವಾಡಿಗರು ಮತ್ತು ಮಾವುತರದ್ದು ಸಮಸ್ಯೆ ಹೇಳ್ಕೊಳ್ಳೋದು ಸಂಪ್ರದಾಯವಾಗಿ ಬರ್ತಾನೆ ಇದೆ. ಅದು ಈ ಬಾರಿನೂ ಕಂಟಿನ್ಯೂ ಆಗುತ್ತೆ ಹೇಗೆ ಅಂತ ಕಾವಾಡಿಗರಿಗೆ ಮಾವುತರಿಗೆ ಅವ್ರದ್ದು ಸನ್ಮಾನ ಇದೆ ಅಲ್ಲೇ ಸೇಮ್ ಸ್ಟೇಜಲ್ಲಿ. ಸೊ ಅವ್ರೇನು ಸಮಸ್ಯೆಗಳಿದ್ದರೆ ನಾವು ಬಗೆಹರಿಸ್ತೀವಿ ಅಂತ. ಪ್ರತಿ ಬಾರಿನೂ ಮನವಿಗಳು ಕೊಡ್ತಾನೆ ಇರ್ತಾರೆ, ನಮ್ಗೆ ಆ ಥರದೊಂದು ಆಗಬೇಕು, ಈ ಥರದೊಂದು ಆಗಬೇಕು ಅಂತ. ನಾವು ಈ ಬಾರಿನೂ ಕಂಟಿನ್ಯೂ ಆಗುತ್ತೆ ಹೇಗೆ ಅಂತ ಗೊತ್ತಿಲ್ಲ ನನಗೆ, ನೋಡೋಣ. ಅಂದರೆ ಇಲ್ಲಿವರೆಗೂ ಯಾವುದೇ ಮಾವುತ ಕಾವಾಡಿಗಾಗಲಿ ನನ್ನ ಹತ್ರ ಯಾವುದೇ ಸಮಸ್ಯೆಗಳನ್ನು ಹೇಳ್ಕೊಂಡಿಲ್ಲ. ನಾಳೆ ಆ ಸಮಸ್ಯೆಗಳಿದ್ದರೆ ನಾನು ಬಗೆಹರಿಸೋಕ್ಕೆ ಎಲ್ಲ ರೀತಿಯಾದ ಪ್ರಯತ್ನ ಮಾಡ್ತೀನಿ. ಖಂಡಿತ ನೀವು ಹೇಳೋದು ಖಂಡಿತ. ಅರ್ಜುನ ಇಲ್ಲದೇ ಇದು ಅನಿಸುತ್ತೆ. ಬಟ್ ಅದರ ರಿಪ್ಲೇಸ್ಮೆಂಟಾಗಿ ಏಕಲವ್ಯ ಬಂದಿದ್ದಾರೆ. ಅರ್ಜುನದ ನೆನಪಿಗಾಗಿ ನಾವು ಸ್ಮಾರಕವನ್ನು ಅಂತೇಳಿ ಇದು ಮಾಡಬೇಕಂತ ಹೇಳಿದ್ದಾರೆ. ಅದನ್ನು ನಾವು ಇದು ಆದಮೇಲೆ ಡಿಸೈಡ್ ಮಾಡ್ತೀವಿ. ಇನ್ನೂ ಅದು ಉನ್ನತ ಮಟ್ಟದಲ್ಲಿದೆ. ಸೊ ಡಿಸೈಡ್ ಮಾಡ್ತೀವಿ, ಅದನ್ನು ಡಿಸೈಡ್ ಮಾಡ್ತೀವಿ. ಇನ್ನು ಆ ಕಮಿಟಿಯಲ್ಲಿ ಡಿಸಿಷನ್ ತಗೊಳುತ್ತೆ. 18 ಆನೆಗಳಿಗೂ ನಾವು ಇನ್ಶೂರೆನ್ಸನ್ನು ಮಾಡಿಸಿದ್ದೀವಿ. ಇವತ್ತು ನಾವು ಇನ್ನೂ ಮಾಡಿಸ್ತಾ ಇದ್ದೀವಿ, ಇನ್ನೂ ಆಗಿಲ್ಲ. ಇವತ್ತು ಮೋಸ್ಟ್ಲಿ ಆಗುತ್ತೆ. ಇವತ್ತು ಚೆಕ್ ಕಟ್ಟಿ ಕಳಿಸಿದ್ದೀವಿ. ಕಮಿಟಿಲಿ ಏನು ಡಿಸಿಷನ್ ಆಗಿದೆ ಅದನ್ನು ನೋಡಿಬಿಟ್ಟು ಮುಂದಿನ ಕ್ರಮ ಮಾಡ್ತೀವಿ. ಕಮಿಟಿಲಿ ಏನು ಡಿಸಿಷನ್ ಆಗಿದೆ ಐ ಡೋಂಟ್ ನೋ. ಕಮಿಟಿಲಿ ಡಿಸಿಷನ್ಸ್ ಏನಿದ್ರೆ ಬೇಕಾದ್ರೆ ಪಾಲ್ಗೊಳ್ಳೋಕೆ ಅದರಲ್ಲಿ ಇದ್ದರೆ ಕಮಿಟಿಲಿ ಅಲೌ. ಶ್ರೀರಂಗಪಟ್ಟಣದಲ್ಲಿ ಮೊನ್ನೆ ಕೇಳಿದ್ದಾರೆ. ಸೊ ಅದಕ್ಕೂ ಗೊತ್ತಿಲ್ಲ, ಡೇಟ್ ಯಾವುದಂತ ಗೊತ್ತಿಲ್ಲ. ಬಟ್ ಪರ್ಮಿಷನ್ ಇಲ್ಲಿ ಬಂದ ಮೇಲೆ ನಾವು ಸೆಲೆಕ್ಟ್ ಮಾಡ್ತೀವಿ ಯಾವುದು ಅಂತೇಳಿ. ಇಲ್ಲಿ ಬಂದ ಮೇಲೆ ಸೆಲೆಕ್ಟ್ ಮಾಡ್ತೀವಿ ಯಾವ ಆನೆ ಅಂತ ಇನ್ನೂ ಸಹ ಇದೆ. ಈ ಥರ ಸಮಸ್ಯೆಗಳ ಈ ಸಲ ಆಗದೆ ಇರೋಂಗೆ ನಾವು ನೋಡ್ಕೊತೀವಿ. ಹೋದ ಸಲ ಏನಾಗಿದೆ ಐ ಡೋಂಟ್ ನೋ. ಬಟ್ ಈ ಸಲ ಆ ಥರ ಸಮಸ್ಯೆಗಳು ಉದ್ಭವ ಆಗಿರೋಂಗೆ ನಾವು ಮುಂಜಾಗ್ರತಾ ಎಲ್ಲ ಕ್ರಮ. ನೆಕ್ಸ್ಟ್ ಏನೇ ಇರುತ್ತೆ ತೂಕ ಪರೀಕ್ಷೆ. ನೆಕ್ಸ್ಟ್ ಏನು ಅಲ್ಲಿ 23ರಿಂದನೇ ನಾವು ಸ್ಪೆಷಲ್ ರೇಷನನ್ನು 23ನೇ ತಾರೀಕಿಂದನೇ ಸ್ಟಾರ್ಟ್ ಮಾಡ್ತೀವಿ. 24ರಿಂದ ಸ್ಪೆಷಲ್ ರೇಷನ್ 23ರಿಂದ ಸ್ಟಾರ್ಟ್ ಆಗುತ್ತೆ. ತಾಲೀಮ್ 24ಯಿಂದನೇ. 24ರಿಂದ ಯಾವ್ದು ಹೇಳಿ? ಅದೆಲ್ಲ ಮುಂದೆ ಹೇಳ್ತೀವಿ. ಏನು ಭಾರ ಎಷ್ಟು ಆನೆಗೆ ಅಂತ ಅದನ್ನು ನಾವು ಇಲ್ಲಿ ಬಂದ ಮೇಲೆ ಡಿಸಿಷನ್ ತಗೋತೀವಿ. ಎಷ್ಟು ಆನೆಗೆ ಹಾಕಬೇಕು ಅದನ್ನು ಬಂದು ಇಲ್ಲ, ಅದನ್ನು ಬಂದ ಮೇಲೆ ಕಮಿಟಿಲಿ ಡಿಸಿಷನ್ ತಗೋತೀವಿ. ಮಾಹಿತಿ ಆಮೇಲೆ ಇನ್ನೊಂದು ತಮಗೆಲ್ಲ ರಿಕ್ವೆಸ್ಟ್ ಏನಂತಂದರೆ, ಈಗ ಒಂದು 2-3 ದಿನ ನಾನು ಫುಲ್ ಬ್ಯುಸಿ ಇದ್ದೆ. ಕೆಲವೊಂದು ಜನ ಫೋನ್ ಎತ್ತಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ನಾನು ಆಮೇಲೆ ಮಿಸ್ ಕಾಲ್ ಆದರೆ ನಾನು ವಾಪಸ್ ಮಾಡಿ ಮಾತಾಡ್ತೀನಿ. ಏನೇ ಇದ್ದರೂ ಕೂಡ ಹೊಸ ಮಾಹಿತಿಗಳು ಏನೇ ಇದ್ದರೂ ಕೂಡ ನಿಮಗೆ ಗ್ರೂಪಲ್ಲಿ ಇದು ಮಾಡ್ಕೊಂಡು ಶೇರ್ ಮಾಡ್ತೀನಿ. ಖಂಡಿತ ಡೈಲಿ ಇದ್ರದ್ದು ಏನಿದೆ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನು ಗಜಪಯಣ ಆದಮೇಲೆ ಇನ್ನು ಆಫೀಸಲ್ಲೇ ನಾನು ಇದು ಅವೈಲೇಬಲ್ ಇರ್ತೀನಿ, ಏನೂ ಇಲ್ಲ. ಇದೊಂದು ನನಗೆ ಪ್ರಿಪ್ರೇಷನ್ ಟೈಮ್ ಸ್ವಲ್ಪ ಇದು ಕಡಿಮೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಓಡಾಟ ಆಗಿದೆ ಅಷ್ಟೇ. ಹಾಕಿಸ್ತೀನಿ, ಈಗಿದೆ ನನ್ನ ಹತ್ರ PDF ಇದೆ, ಹಾಕಿಸ್ತೀನಿ. ಈಗ ನಾನು ಫಸ್ಟ್ ವಾರ್ತಾ ಇಲಾಖೆಗೆ ಆ್ಯಡ್ ಆಗ್ತೀನಿ. ನನಗೆ ಅದೇ ಟೀಮಲ್ಲಿ ಇರಲಿಲ್ಲ ಅನಿಸುತ್ತೆ. ಆ್ಯಡ್ ಆಗಿ ಎಲ್ಲರಿಗೂ ನಾನು ಆ್ಯಡ್ ಹಾಕಿಸ್ತೀನಿ ಫಸ್ಟ್ ಅಲ್ಲಿ. ಥ್ಯಾಂಕ್ ಯು. ಸೊ ಈ ವರ್ಷದ ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಎಲ್ಲ ನಾವು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಾಡ ಹಬ್ಬ ದಸರಾ ಆರಂಭ ಆಗೋದು ಮತ್ತು ಪ್ರಾರಂಭ ಆಗೋದು ಗಜಪಯಣದಿಂದ. ಗಜಪಯಣವನ್ನು ನಾವು ಆಗಸ್ಟ್ 21, 2024 ಬುಧವಾರದಂದು ಬೆಳಗ್ಗೆ 10:20ಕ್ಕೆ 10:20ರಿಂದ 10:40ಗೆ ನಮಗೆ ಒಳ್ಳೆಯ ಮುಹೂರ್ತ ಸಿಕ್ಕಿದೆ. ಸೊ ಆ ಮುಹೂರ್ತದಲ್ಲಿ ನಾವು ಏನಂತಂದರೆ ಮೊದಲನೇ ಹಂತವಾಗಿ ಮೊದಲನೇ ತಂಡದ 9 ಆನೆಗಳನ್ನು ನಾವು ಈಗ ಅಲ್ಲಿಂದ ತರೋಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಗಜಪಯಣ 10:20ಕ್ಕೆ ಏನು ಪೂಜೆಯನ್ನು ನಮ್ಮ ಏನು ವಿಧಿ ನಮ್ಮ ರಾಜಮನೆತನದ
ಇವರೇನಿದ್ದಾರೆ ಅವರಿಂದ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ ಪ್ರೋಗ್ರಾಮನ್ನು. ಬೆಳಗ್ಗೆ 10:20ಕ್ಕೆ ಮಾನ್ಯ ಅರಣ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಲಿದ್ದಾರೆ. ತದನಂತರ ಆ ಪೂಜೆ ಆದ ತಕ್ಷಣ ನಾವು ಸ್ಟೇಜ್ ಪ್ರೋಗ್ರಾಮ್ಸ್ ಇದೆ. ಸೊ ವಿದ್ಯುಕ್ತ ಚಾಲನೆ ಅದು ಹರೀಶ್ ಗೌಡ ಇದು ಲೋಕಲ್ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಇದು ನಡೆಯುತ್ತೆ. ಅದರಲ್ಲಿ ಅರಣ್ಯ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಮತ್ತು ಅದೇ ಇದರಲ್ಲೇ ಕೂಡ ನಮ್ಮ ಆನೆಗಳ ಪಟ್ಟಿ ಯಾವುದು ನಾಡಹಬ್ಬ ದಸರಾ 2024ರಲ್ಲಿ ಯಾವ್ಯಾವ ಭಾಗವಹಿಸ್ತಾವು ಅವುಗಳ ಕುರಿತು ವಿವರವಾದಂಥ ಏನು ಪುಸ್ತಕ ಇದೆ, ಕಿರುಪುಸ್ತಕ, ಆ ಪುಸ್ತಕವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅವರು. ತದನಂತರ ಅದಾದಮೇಲೆ ಎಲ್ಲ ಈಗ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಾವು ಈಗ ಮಾಡ್ಕೊಂಡಿದ್ದೀವಿ. ಈ ಸಲ ಜಾಸ್ತಿ ಮೋರ್ ದೆನ್ 80% ಪ್ರೆಸಿಪಿಟೇಷನ್ ತೋರಿಸ್ತಾ ಇರೋದ್ರಿಂದ ನಾವು ಈಗ ಅದಕ್ಕೆ ಜರ್ಮನ್ ಟೆಂಟ್ ಇದರಿಂದ ಈ ಸಲ ನಾವು ಪ್ರೋಗ್ರಾಮ್ಗೆ ಅಳವಡಿಸ್ಕೊಂಡಿದ್ದೀವಿ. ಮತ್ತು ಎಲ್ಲ ಏನು ಪ್ರೋಗ್ರಾಮ್ಸ್ಗೆ ಏನು ಸಕಲ ಸಿದ್ಧತೆಗಳೇನು ಬೇಕಿತ್ತು, ಆಮೇಲೆ 8ರಿಂದ 10 ಕಲಾ ತಂಡಗಳು ಇದಕ್ಕೆ ಭಾಗವಹಿಸ್ತಾ ಇದ್ದಾವೆ ಗಜ ಪಯಣದಲ್ಲಿ. ಆಮೇಲೆ ಲೋಕಲ್ ಇದು ಹಳ್ಳಿಯಿಂದ ಬಂದಿರತಕ್ಕಂಥ ಇವರು ಹಳ್ಳಿಯ ಮಕ್ಕಳೇನಿದ್ದಾರೆ ಅವರು ಕೂಡ ಈ ಸಲ ಕಲ್ಚರಲ್ ಇವೆಂಟ್ಸನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಹಾಡಿಯಿಂದ ಬಂದಿರತಕ್ಕಂಥ ಕಾಡು ಜನರೇನಿದ್ದಾರೆ, ಕಾಡು ಜನರ ಮಕ್ಕಳು ಅವರು ಕೂಡ ಈಗ ಮುಂಚೆಯಿಂದನೂ ಗತಕಾಲದಿಂದ ಯಾವ ಥರ ಅವರನ್ನು ಇದು ಗಜವನ್ನು ಕಳಿಸ್ಕೊಡ್ತಾ ಇದ್ರು ಅದೇ ಥರ